ಇನ್ನು ಮದುವೆಯ ಬಗ್ಗೆ ಜಾತಕ ತೋರಿಸೋದಕ್ಕೆ ಬಂದಂಥ ಯುವತಿಯನ್ನೇ ರೇಪ್ ಮಾಡಿಬಿಟ್ಟಿದ್ದಾನೆ ಅರ್ಚಕನೊಬ್ಬ. ಎಲ್ಲಿ ಗೊತ್ತಾ ಆಗಿರೋದಿದು? ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಲ್ಲಿ. ಪಾಪ ಯುವತಿ ಮದುವೆ ಬಗ್ಗೆ ಜಾತಕ ತೋರಿಸೋದಕ್ಕೆ ಅಂತ ಬಂದಿರ್ತಾಳೆ. ಜಾತಕ ನೋಡಿದ ಅರ್ಚಕನೇ ಯುವತಿಯ ಮೇಲೆ ಅತ್ಯಾಚಾರ ಎಸಗಿಬಿಡ್ತಾನೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯ ಹೊರಟ್ಟಿಯನಲ್ಲಿ ಘಟನೆ ಆಗಿರೋದು. ಜಾತಕದಲ್ಲಿ ದೋಷ ಇದೆ, ತಡೆ ಹಾಕಬೇಕು ಅಂತ ಯುವತಿಯನ್ನ ಆತ ನಂಬಿಸ್ತಾನೆ, ಪುಸಲಾಯಿಸ್ತಾನೆ. 2025 ನವೆಂಬರ್ 23ರಿಂದ 2026 ಫೆಬ್ರವರಿಯವರೆಗೂ ಹಲವು ಬಾರಿ ರೇಪ್ ಮಾಡಿದ್ದಾನಂತೆ. ಹೊರಟ್ಟಿ ಗ್ರಾಮದ ಈಶ್ವರ ಪಾರ್ವತಿ ದೇವಸ್ಥಾನದ ಅರ್ಚಕ ಈತ. ಹೆಸರು ಕೃಷ್ಣರಾವ್ ಅಂತ. ಈಗ ಆರೋಪಿ ಅರ್ಚಕ ಕೃಷ್ಣರಾವ್ ವಿರುದ್ಧ ನೊಂದ ಯುವತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಣಕಲ್ ಠಾಣೆ ಪೊಲೀಸರು ಈಗ ಆರೋಪಿ ಕೃಷ್ಣರಾವನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಕೃಷ್ಣರಾವ್ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ. ಈತನ ಮೇಲೆ ಆರೋಪ ಇರೋದೇನು? ಆ ಯುವತಿ ಜಾತಕ ತೋರ್ಸಕ್ಕೆ ಬಂದಾಗ ತಡೆ ಹಾಕಬೇಕು ಅಂಥೇಳಿ ನಂಬಿಸಿ ಏನೇನೋ ಪೂಜೆ ಪುನಸ್ಕಾರ ಮಾಡಬೇಕು ಅಂತ ಹೇಳಿ, ಅದಾದಮೇಲೆ ಲಾಸ್ಟ್ ಇಯರ್ ನವೆಂಬರಿಂದ ಇಲ್ಲಿಯ ತನಕವೂ ಕೂಡ ನಿರಂತರವಾಗಿ ನನ್ನನ್ನು ರೇಪ್ ಮಾಡಿದ್ದಾನೆ ಅನ್ನುವಂಥ ಆರೋಪವನ್ನು ಆ ಯುವತಿ ಮಾಡಿದ್ದಾಳೆ.